ಸೊ ಮನು ಅವರ ಪತ್ನಿ ದಿವ್ಯಾ ನಮ್ಮ ಜೊತೆಗಿದ್ರೆ ಬನ್ನಿ ಮಾತಾಡ್ಸೋಣ. ಎಸ್ ಮೇಡಮ್, ಇವತ್ತಿನ ದಿನದ ಬಗ್ಗೆ ತುಂಬ ಕನಸು ಹೊತ್ಕೊಂಡಿದ್ರು ಮನು ಅವರು. ಸೊ ಇಂಥ ದಿನನೇ ಈ ಥರದೊಂದು ಆರೋಪ ಕೇಳ್ಬರ್ತಾರೆ, ಎಷ್ಟು ಬೇಸರ ತರಿಸಿದೆ ಸರ್? ತುಂಬ ನೋವಿದೆ ಸರ್, ತುಂಬ ಆಗ್ತಿದೆ. ಇಷ್ಟು ಚೆನ್ನಾಗಿ ಕೊಟ್ಟೋಟ್ನ ಮಾಡಿಸ್ಕೊಂಡು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳೀತಿದ್ದೇನೆ ಅಂದರೆ ಸರ್ ಎಂತರ್ಗಾದ್ರೂ ಖುಷಿ ಆಗಲ್ವಾ ಸರ್? ಡೈರೆಕ್ಟ್ರು, ಪ್ರೊಡ್ಯೂಸರ್ ಅಂತ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಕ್ಕಿದ್ದಾರೆ ಸರ್. ಅದಕ್ಕೋಸ್ಕರ ಖುಷಿ ಆಗ್ತಿದೆ ಸರ್. ಆಗ್ತಿಲ್ಲ ಅಂತ ತುಂಬ ಖುಷಿ, ಅದನ್ನ ನೋಡೋಕೆ ಅವ್ರಿಲ್ಲ ಅನ್ನೋದು ಒಂದು ದುಃಖ ಆಗ್ತಿದೆ ಸರ್, ತುಂಬ ಆಗ್ತಿದೆ ನನಗೆ. ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನಾದ್ರು ಮೊದಲೇ ಗೊತ್ತಿತ್ತಾ ಅಂತ ಅಂದ್ಬಿಟ್ಟು, ಈ ಸಂಬಂಧದ ಬಗ್ಗೆ? ಇಲ್ಲ ಸರ್, ಗೊತ್ತಿರ್ಲಿಲ್ಲ ಸರ್. ಈ ಸಂಬಂಧ ನನಗೆ ಗೊತ್ತಾಗಿದ್ರೆ ನಾನು ಅವ್ರನ್ನ ಕೇಳ್ತಾ ಇರ್ನಿಲ್ವಾ ಸರ್? ನಾನು ಇದನ್ನ ಹೆಂಗ್ ಸರ್ ಬಿಟ್ಕೊಡ್ತೇನೆ? ಇಲ್ಲಿ ಗಂಟೆ ಆಗಂಟೆ ಹೆಂಗ್ ಬಿಟ್ಕೊಡ್ತೇನೆ ಸರ್? ನಾನೊಂದು ಹೆಣ್ಮಗ್ಳಲ್ವಾ ಸರ್? ಇನ್ನೊಂದು ಹೆಣ್ಮಗ್ಳು ನಾನು ಹೆಂಗ್ ಸರ್ ಮೋಸ ಮಾಡೋಕ್ಕಾಗುತ್ತೆ? ನನಗೊಬ್ಳು ಮಗಳಿದ್ದಾಳೆ, ಬಿಟ್ಕೊಡ್ತಾರೆ. ನನಗೆ ಗೊತ್ತಿರ್ಲಿಲ್ಲ ಸರ್ ಇದು. ಸಂತ್ರಸ್ತೇನೆ ಮಾತನಾಡ್ತಾ ಹೇಳ್ತಾ ಇದ್ರು. ಈ ಒಂದು ವಿಚಾರವಾಗಿ ಅವ್ರಿಗೆ ಹೇಳಿದ್ದೆ, ಆ ಪತ್ನಿ ದಿವ್ಯಾ ಅವ್ರಿಗೂ ಕೂಡ ಹೇಳಿದ್ದೆ, ನಾನು ಮದುವೆ ಆಗ್ತೀನಿ ಅಂತ ಅವ್ರು ನನಗೆ ಹೇಳಿ ಮೋಸ ಮಾಡಿದ್ದಾರೆ ಅಂತ ವಿಚಾರನ ತಲುಪಿಸಿದೆ ಅಂತ. ಇಲ್ಲ ಸರ್, ಹೇಳಿಲ್ಲ ಸರ್. ಹೇಳ್ದೋದಿದ್ ಎಲ್ಲ ಕೊಡ್ತಿದ್ದಾರೆ ಸರ್. ಇದು ಷಡ್ಯಂತ್ರ ಸರ್. ಈಗಲೇ ಯಾಕೆ ಬರ್ಬೇಕಾಗಿತ್ತು ಸರ್? ಅವ್ರು ಏನಂತ ಹೇಳ್ತಿದ್ರ, ಮಚಾ ನೀನ್ ಬೆಳಿಬೇಕು ಅನ್ನೋದನ್ನ ಹೇಳ್ತಿದಾರಲ್ಲ ಸರ್. ಬೆಳೆಯಕ್ ಬಿಡ್ಬೇಕಾಯ್ತು, ಯಾಕೆ ತುಣಿತಿದ್ದಾರೆ? ಈಗಲೇ ಯಾಕೆ ಬರ್ಬೇಕಾಗಿತ್ತು? ಇದನ್ನ ರಿಲೀಸ್ ಆಗೋಕ್ಕಿಂತ ಆದ್ಮೇಲೂ ಬರ್ಬೋದಾಗಿತ್ತು, ಇಲ್ಲಾಂದ್ರೆ ಅದಕ್ಕಿಂತ ಮುಂಚೆನೂ ಬರ್ಬೋದಾಗಿತ್ತು ಸರ್. ಈಗ ಯಾಕೆ ಬರ್ತಿದ್ದಾರೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.